ಹಾಯ್, ಇದರಲ್ಲಿ ನಿಮಗೆಲ್ಲ ನೋಡಿದ್ದೀರ ಅಲ್ವಾ, ಕೇರಳಲ್ಲಾಗಿರೋ ಇನ್ಸಿಡೆಂಟು. ಬಟ್ ನಾನೊಂದು ಹೇಳಬೇಕು ಅಂತ ಇದ್ದೀನಿ. ಇದು ಭೂಮಿ ಮೇಲೆ ಸ್ವಲ್ಪ ಜನ ಕಿತ್ತೋದವರು ಅಂತ ಇರ್ತಾರಲ್ಲ, ಅದೇ ಇಂಥವರು. ನೀಟಾಗಿ ಅವ್ರ ಮಕ್ಕ ನೋಡ್ಕೊಳ್ಳಿ ಚೆನ್ನಾಗಿ. ಕೆಲವು ಹೆಂಗಸರು ಗಂಡಸರಿಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾಕಂದರೆ ಹೆಂಡ್ತಿಗಾದರೆ ಗಂಡಗಾಗಲ್ಲ, ಗಂಡ ಕಂಡ್ರೆ ಹೆಂಡ್ತಿ ಆಗಲ್ಲ. ಅವ್ರಿಗೆಲ್ಲ ಬಾಯ್ ಫ್ರೆಂಡ್ಸ್ ಬೇಕಾಗಿರುತ್ತೆ ಹುಡುಗಿರಿಗೆ, ಇಲ್ಲ ಹುಡುಗಗೆ ಅವ್ರ ಗರ್ಲ್ ಫ್ರೆಂಡೇ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಂಗಿದ್ದಾಗ ಮಕ್ಕಳನ್ನ ಆಶ್ರಮಕ್ಕೆ ಕರ್ಕೊಂಡೋಗ್ಬಿಡಿ, ಇಲ್ಲ ನಮ್ಮ ಮಕ್ಕಳಲ್ಲ ಇವರು ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಅನಾಥ ಆಶ್ರಮಗಳಿಗೆ ನಮ್ಮದು ಅಲ್ಲ ಅಂತ ಕೊಟ್ಟರು ಅವ್ರು ಸಾಕೋತಾರೆ. ಆ ಥರ ಮಾಡಿಬಿಟ್ಟು ಈ ಥರ ಇದ್ದಾಗ ನೀವು ಏನು ಮಾಡ್ತೀರಾ ಅಂತಂದರೆ, ರಾತ್ರಿ ಮನೇಲಿರೋ ದುಡ್ಡು, ಚಿನ್ನ, ಬಟ್ಟೆ, ನಿಮ್ಮ ವಸ್ತುಗಳು ನಿಮ್ಗೆ ಏನು ಬೇಕೋ ಅದೆಲ್ಲ ತಗೊಂಡು ಊರು ಬಿಟ್ಟು ಹೊರಟೋಗ್ಬಿಡಿ ಎಲ್ಲರೂ ದೂರ. ಆಮೇಲೆ ಬೆಳಗ್ಗೆ ಎದ್ದು ಗಂಡ ಈ ಥರ ಓಡೋಗಿದ್ದಾಳೆ ಹೆಂಡ್ತಿ, ಬಿಡು ಏನು ಮಾಡೋಕ್ಕಾಗಲ್ಲ ಅಂತ ಚೆನ್ನಾಗಿ ಹುಡುಕ್ಸಿ, ಅವರು ಟ್ರೈ ಮಾಡ್ತೇನೆ ಹುಡುಕ್ಸೋಕ್ಕೆ ಎಲ್ಲ ಟ್ರೈ ಮಾಡಿ. ಆಮೇಲೆ ಮಕ್ಕಳನ್ನಾರ ಚೆನ್ನಾಗಿ ನೋಡ್ಕೋತಾನೆ. ಇಲ್ಲ ಅವನು ನೋಡ್ಕೊಳಕ್ಕಾಗಲ್ಲ ಮಕ್ಕಳನ್ನಾದರೆ ಅನಾಥಾಶ್ರಮಕ್ಕಾದರೂ ಬಿಡಿ. ಅದ್ರ ಬದಲು ಈ ಥರ ಮಕ್ಕಳು ಸಾಯಿಸಿ ನೀವು ನಿಮ್ಮ ಬಾಯ್ ಫ್ರೆಂಡ್ ಇಬ್ಬರು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಯಾಕೆ? ಈ ನಡುವೆ ಹೆಣ್ಮಕ್ಳು ಬರೀ ಬಾಯ್ ಫ್ರೆಂಡ್ಸ್ ಅಂತಲೇ ಸಾಯ್ತವ್ರೆ. ಯಾಕಂತ ಗೊತ್ತಿಲ್ಲ. ಮಕ್ಕಳನ್ನ ಸಾಯಿಸ್ತಾರೆ, ಇಲ್ಲ ಗಂಡನ ಸಾಯಿಸ್ತಾರೆ. ಇದರಿಂದ ನೀವು ಸುಖವಾಗಿರೋಕ್ಕಾಗಲ್ಲ. ಯಾವತ್ತಿದ್ರೂ ಜೈಲಿಗೆ ಸೇರಲೇಬೇಕು. ಒಳ್ಳೆ ಜೀವನ ಮಾಡೋಕ್ಕೆ ಸಾಧ್ಯ ಅಂತೂ ಇಲ್ಲವೇ ಇಲ್ಲ. ಆ ಚಂದಕ್ಕೆ ಈ ಥರ ಎಲ್ಲ ಯಾಕೆ ಮಾಡ್ತೀರಾ? ಮಕ್ಳ ಜೀವನ ಯಾಕೆ ತೆಗಿತೀರಾ? ಆ ಮಕ್ಕಳು ಏನು ನೋಡಿರುತ್ತೆ ಹುಟ್ಟಿದಾಗಿಂದನೂ? ಏನೂ ನೋಡಿರಲ್ಲ. ಅವು ಕಣ್ಣು ಬಿಟ್ಟಿರುತ್ತೆ. ನಾವು ಹೇಳ್ದಂಗೆ ಕೇಳಿಕೊಂಡು ಊಟ ಮಾಡಿಕೊಂಡು ನಮ್ಮ ಜೊತೆ ನಕ್ಕೊಂಡು ಇರುತ್ತೆ. ಅದನ್ನು ಸಾಯಿಸ್ತಿರಲ್ಲ. ಮನುಷ್ಯರ ರಾಕ್ಷಸರ ನೀವು. ನಿಮಗೆಲ್ಲ ಶಿಕ್ಷೆ ಇಲ್ಲ ಅಂತ ಈ ರೀತಿ ಆಡ್ತಿದ್ದಾರೆ. ನಮ್ಮ ದೇಶದ ಕಾನೂನು ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ನೋಡಿ ಈ ಪಾಪನ ಹೆಂಗೆ ಎತ್ತಿ ಬಾಲ್ ಥರ ಎಸ್ತವನೆ. ಹೊಟ್ಟೆ ಏನು ತಿಂತಾನೋ ಗೊತ್ತಿಲ್ಲ ಅವನು. ಇಂಥವ್ರನ್ನ ಸಿಕ್ಕಾಕೊಂಡ ತಕ್ಷಣ ಅವ್ರನ್ನ ಸಾಯಿಸ್ಬಿಡ್ಬೇಕು, ಅದೇ ಶಿಕ್ಷೆ. ಆ ಥರ ಕೊಟ್ಟರೆ ಮತ್ತೆ ಯಾವನೂ ಆ ಥರ ಮಾಡಲ್ಲ. ನೋಡಿ ಈ ವಿಡಿಯೋ 10 ಸೆಕೆಂಡ್ ಕೂಡ ನೋಡೋಕ್ಕಾಗ್ತಾನೇ ಇಲ್ಲ, ಅಷ್ಟು ಬೇಜಾರಾಗ್ತಿದೆ. ನೋಡಿ ಅದರಲ್ಲೂ ಇದೊಂದು ಇವ್ರು ನೋಡಿ ಕಲಿಬೇಕು. ನೋಡಿ ಅದು ಯಾವುದೋ ಪಾಪು ಅವ್ರ ಮಗುನೇ ಅಲ್ಲ ಅದು. ನೋಡಿ ಯಾವುದೋ ಆಶ್ರಮ ಅಲ್ಲೋ ಇಲ್ಲ ಕಿಡ್ಸ್ ಕೇರಲ್ಲೋ. ನೋಡಿ ಆ ಪಾಪು ಒಂಚೂರು ಮಲಗಿ ಎದ್ದ ತಕ್ಷಣ ಹೋಗಿ ಅವಳು ಪಾಪು ಥರ ಹೋಗಿ ಹೌಚ್ಕೊಂಡು ಎಷ್ಟು ಚೆನ್ನಾಗಿ ಟೇಕ್ ಕೇರ್ ಮಾಡ್ತಿದ್ದಾರೆ. ಇಂಥವ್ರು ನೋಡಿದ್ರೆ ಖುಷಿ ಆಗುತ್ತೆ. ಬಟ್ ಒಬ್ಬೊಬ್ರಿಗೆ ಮಕ್ಳ ಮೇಲೆ ಆಸೆ ಇಲ್ಲ ಅಂತ ಅಂದರೆ ಯಾಕೆ ಮಕ್ಕಳು ಮಾಡ್ಕೋತೀರಾ? ಯಾಕೆ ಮಕ್ಕಳು ಬೇಕು? ಇಲ್ಲ ಮಕ್ಕಳು ಬೇಡ ಅಂತ ಅಂದರೆ ಏನಾದ್ರು ಅನಾಥಾಶ್ರಮಕ್ಕಾದರೂ ಸೇರಿಸಿದ್ರೆ ಅವ್ರಾರ ನೋಡ್ಕೋತಾರೆ. ಬಟ್ ಮಕ್ಕಳನ್ನ ಸಾಯಿಸಿ ನಿಮ್ಮ ಜೀವನವೂ ಚೆನ್ನಾಗಿರಲ್ಲ, ನಿಮ್ಮ ಜೀವನವೂ ಹಾಳಾಗಿ ಎಕ್ಕುಟ್ಟು ಹೋಗುತ್ತೆ ಇವತ್ತಲ್ಲ ನಾಳೆ. ಆ ಥರ ಎಲ್ಲ ಮಾಡಬೇಡಿ. ಯಾರನ್ನ ಸಾಯಿಸಿದ್ರು ನಾವು ಒಂದಿನ ಸಾಯಲೇಬೇಕು. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾರೂ ಈ ಥರ ಮಾಡಬೇಡಿ ದಯವಿಟ್ಟು.